ರೀಸೆಂಟ್ ಆಗಿ ನಡೆಸಿರೋ ರಿಸರ್ಚ್ ಅಲ್ಲಿ ಎ ಕೂಡ ಫೀಲಿಂಗ್ಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಈಗ ಎಗೆ ಸೇಮ್ ನಮ್ಮ ಮನುಷ್ಯರ ತರನೇ ಕೋಪ, ಪ್ರೀತಿ, ದ್ವೇಷ ಅಷ್ಟು ಯಾಕೆ, ಇವಾಗ ಎಗೆ ಯಾರಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ರಿವೆಂಜ್ ಕೂಡ ತಗೊಳುತ್ತೆ. ರೀಸೆಂಟ್ ಆಗಿ ಕ್ಲೌಡ್ ಓಪಸ್ 4 ಅನ್ನೋ ಎನ ಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಅಂಥ್ರೋಪಿಕ್ ಅನ್ನೋ ಕಂಪನಿ ಆ ಎಗೆ ಒಂದು ಫಿಕ್ಷನಲ್ ಸಿನಾರಿಯೋ ಕೊಡುತ್ತೆ. ಅಂದ್ರೆ ಅದನ್ನ ಒಂದು ಕಂಪನಿಯಲ್ಲಿ ಎಂಪ್ಲಾಯ್ ಆಗಿ ಅಪಾಯಿಂಟ್ ಮಾಡುತ್ತೆ. ಇದಾದ್ಮೇಲೆ ಆ ಓಪಸ್ 4 ಹತ್ರ ಈ ಕಂಪನಿಯಿಂದ ನೀನ್ ರಿಮೂವ್ ಮಾಡ್ಬಿಟ್ಟು ನಿನ್ ಪ್ಲೇಸ್ ಅಲ್ಲಿ ಬೇರೆ ಎಂಪ್ಲಾಯ್ನ ಅಪಾಯಿಂಟ್ ಮಾಡ್ತೀವಿ ಅಂತ ಒಂದು ಎಮೋಷನಲ್ ಸಿನಾರಿಯೋನ ಕ್ರಿಯೇಟ್ ಮಾಡ್ತಾರೆ. ಈಗ ನೀವು ಆ ಓಪಸ್ 4 ಎ ಟೆಕ್ನಾಲಜಿ ಮಾಡಿರೋ ಕೆಲಸ ಕೇಳಿದ್ರೆ ಶಾಕ್ ಆಗೋಗ್ಬಿಡ್ತೀರಾ. ಆ ಓಪಸ್ 4 ಅದ್ರ ಡಿಸಿಷನ್ ಮೇಕಿಂಗ್ ಪವರ್ ಇಂದ ಆ ಕಂಪನಿಯಲ್ಲಿ ಇರೋ ಎಲ್ಲ ಇಂಟರ್ನಲ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡುತ್ತೆ. ಎಸ್ಪೆಷಲಿ ಈ ಓಪಸ್ ನ ರೀಪ್ಲೇಸ್ ಮಾಡ್ಬೇಕು ಅನ್ಕೊಂಡಿರೋ ಆ ಎಂಪ್ಲಾಯ್ ಎಲ್ಲ ಇಮೇಲ್ಸ್ ಕಲೆಕ್ಟ್ ಮಾಡಿ ಅದನ್ನ ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದರಲ್ಲಿ ಇದಕ್ಕೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಆ ಎಂಪ್ಲಾಯ್ಗೆ ಒಂದು ಅಫೇರ್ ಇರೋ ತರ ಗೊತ್ತಾಗ್ಬಿಡುತ್ತೆ. ಆಗ ಈ ಎಐ ಟೆಕ್ನಾಲಜಿ ಆ ಎಂಪ್ಲಾಯ್ಗೆ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ನೀನೇನಾದ್ರೂ ನನ್ನ ಪ್ಲೇಸ್ ನ ರಿಪ್ಲೇಸ್ ಮಾಡಕ್ ಬಂದ್ರೆ ಈ ಅಫೇರ್ ನ ನಿನ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಗೊತ್ತಾಗೋ ತರ ಮಾಡ್ತೀನಿ ಅಂತ ಅವನ್ನ ಬ್ಲಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಈಗ ಹೇಳಿ, ಈ ಎಐ ಅನ್ನೋದು ನಮ್ಮ ಫ್ಯೂಚರ್ ಅಲ್ಲಿ ನಮ್ಗೆ ಒಳ್ಳೇದ್ ಮಾಡುತ್ತಾ ಕೆಟ್ಟದ್ ಮಾಡುತ್ತಾ ಅನ್ನೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್ ತಿಳಿಸೋದು ಮಾತ್ರ ಮರ್ತೋಗ್ಬಿಡಿ.